ಅವ್ರ ಆವಾಗೆಲ್ಲ ಬಂದ್ಬಿಟ್ಟು ಸರ್ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಫಸ್ಟ್ ಅವ್ರ ವಿಷಯ ಹೇಳಿದಾಗ ಬೇಡ ಅಂತ ಹೇಳಿದ್ರು. ಜೊತೆಗೆ ನನ್ನ ಕಡೆ ಬಂದ್ಬಿಟ್ಟು ಅವ್ರ ಮಾವ ಅವ್ರ ಫಾದರ್ ಎಲ್ಲ ಬಂದು ಮಾತಾಡಿದ್ರು. ಬೇರೆ ಕಷ್ಟ ಆಗಿರೋ ಕಾರಣದಿಂದ ನನಗೆ ಇಷ್ಟ ಇಲ್ಲಪ್ಪ, ಅದೆಲ್ಲ ಸುಮ್ಮನೆ ತೊಂದರೆ ಆಗುತ್ತೆ. ಸಮಾಜದಲ್ಲಿ ನಮಗೆ ನಮ್ಮ ಕ್ಯಾಸ್ಟು ಸಖತ್ ಅಪ್ಪರ್ ಆಗಿರೋ ಕಾರಣದಿಂದ ನನಗೆ ಇಷ್ಟ ಇಲ್ಲ, ಅವಳಿಗೆ ನೀವೇ ಬುದ್ಧಿ ಹೇಳಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ನನಗೆ. ನಾನು ಸರಿ ಅಂತ ಒಪ್ಕೊಂಡೆ. ರಂಜಿತ್ ಜೊತೆ ಕೂಡ ಮಾತಾಡಿದೆ. ಅವರು ಇಲ್ಲ, ನಾನು ಮದುವೆ ಆದರೆ ನಿಮ್ಮನ್ನೇ ಆಗೋದು, ಅವ್ರು ಒಪ್ಪಂದಿಲ್ಲ ಅಂದರೆ ಏನಂತೆ, ನಮಗೆ ರೈಟ್ಸ್ ಇದೆ, ನಮಗೆ ಏಜ್ ಆಗಿದೆ, ಆಗೋಣ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಇವರು ಎಷ್ಟೊಂದು ಪಾಸಿಟಿವ್ ಆಗಿದ್ದಾರಲ್ಲ ಅಂದ್ಬಿಟ್ಟು ಪೊಲೀಸವ್ರ ಜೊತೆಲ್ಲ ಡಿಸ್ಕಸ್ ಮಾಡ್ಕೊಂಡ್ವಿ. ಸೊ ಮದುವೆ ಆದಮೇಲೆ ಅವರು ಬಂದಿದ್ದರು ಸ್ಟೇಷನ್ಗೆ. ಬಂದ್ಬಿಟ್ಟು ನಮಗೂ ನಿಮಗೂ ಸಂಬಂಧ ಇಲ್ಲ, ಹೋಟೆಲ್ ಚೆನ್ನಾಗಿರಿ, ನಮಗಿನ್ನೇನು ತೊಂದರೆ ಕೊಡಬಾರ್ದು, ನಿಮ್ಮಷ್ಟಕ್ಕೆ ನೀವಿರಿ, ನಮ್ಮಷ್ಟಕ್ಕೆ ನಾವಿರ್ತೀವಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಟ್ಬಿಟ್ಟು ಹೋದರು. ಸೊ ಅವ್ರದ್ದಿಗೆ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ, ಏನು ಅವ್ರಿಗೇನು ಕಾಂಟ್ಯಾಕ್ಟ್ ಇಲ್ಲ. ನಾವು ಸಪ್ರೇಟಾಗಿದ್ದೀವಿ, ಚೆನ್ನಾಗಿದ್ದೀವಿ, ನಮ್ಮ ಮನೇಲೇ ಇದ್ದೀವಿ.